ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಿಮಗೆ ಸ್ವಾಗತ ಮಾಡಿ ಇವತ್ತಿನ ಒಂದು ನ್ಯೂ ಟಾಪಿಕ್, ಒಂದು ಹೊಸ ಅಧ್ಯಾಯವನ್ನು ಇವತ್ತು ಪ್ರಾರಂಭಿಸೋಣ. ಈಗಾಗಲೇ ಸಿಲೆಬಸ್ ಅನ್ನ 30% ತೆಗೆದು ಹಾಕಿದ್ರಿಂದ ಕೆಲವು ಟಾಪಿಕ್ಗಳು ಈಗಾಗಲೇ ನಾವು ಹೇಳಿದಂತೆ ಸಿಂಧೂ ನಾಗರಿಕತೆ ಆಗಿರ್ಬೋದು ಅಥವಾ ಕುಶಾನರ ಬಗ್ಗೆ ಕೂಡ ನಾನು ಆಲ್ರೆಡಿ ಆ ಟಾಪಿಕ್ ಡಿಸ್ಕಷನ್ ಮಾಡಿದ್ದೇನೆ. ಇರಲಿ, ಇವತ್ತು ಈ ರಿವೈಸ್ಡ್ ಸಿಲೆಬಸ್ ನಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ನಂಬರ್ 4 ಒಳಗ 4.5 ಒಳಗ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಇದೆ ಹೆಸರು ಗುಪ್ತಾಸ್, ಗುಪ್ತರು ಅಂತ ಒಂದು ಟಾಪಿಕ್ ಬರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಈ ಟಾಪಿಕ್ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತದೆ. ಟೋಟಲಿ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಗುಪ್ತ ಡೈನೆಸ್ಟಿ ಇದೆ, ಗುಪ್ತ ಎಂಪೈರ್ ಇದೆ, ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ. ಇವತ್ತು ಗುಪ್ತರನ್ನ ನೆನಪಿಸಿಕೊಂಡಾಗ ನಮಗೆ ಸಮುದ್ರಗುಪ್ತ ಅಂತ ವ್ಯಕ್ತಿ ನೆನಪಿಗೆ ಬರ್ತಾನೆ. ಯಾಕಂದ್ರೆ ಈತನಿಗೆ ದ ಇಂಡಿಯನ್ ನೆಪೋಲಿಯನ್ ಅನ್ನುವ ಬಿರುದು ಕೂಡ ಇತ್ತು. ಅದಕ್ಕಾಗಿ ಗುಪ್ತರ ಕಾಲದಲ್ಲಿ ಗುಪ್ತರ ಶ್ರೇಷ್ಠ ದೊರೆಯಲ್ಲೇ ನಾವು ಸಮುದ್ರಗುಪ್ತ ಅಂತ ಕರೀತೇವೆ. ಅಷ್ಟೇ ಅಲ್ಲ, ಸಮುದ್ರಗುಪ್ತನ ಕಾಲಾವಧಿಯಲ್ಲಿ ಗುಪ್ತರ ಕೀರ್ತಿ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಹಬ್ಬಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಅತ್ಯಂತ ಶ್ರೇಷ್ಠ ದೊರೆ ಎರಡನೇ ವಿಕ್ರಮಾದಿತ್ಯನ ಕಾಲಾವಧಿಯಲ್ಲಿ ಸರ್ವಾಂಗೀಣವಾಗಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸಿತು. ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಅಂತ ಪರಿಗಣಿಸ್ತೇವೆ. ಅದು ಸಮುದ್ರಗುಪ್ತನ ಕಾಲಾವಧಿಯಲ್ಲ, ಎರಡನೇ ವಿಕ್ರಮಾದಿತ್ಯನ ಕಾಲವನ್ನು ನಾವು ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತ ಕರಿತೀವಿ. ಅದು ಏನೇ ಇರಲಿ, ಒಟ್ಟಾಗಿ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದನ್ನ ನಾವು ಮೊದಲಿಗೆ ದ ಇಂಟ್ರೊಡಕ್ಷನ್, ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಕರಿತೀವಿ, ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಹುಶಃ ಗುಪ್ತರ ಬಗ್ಗೆ ನಾವು ಹೇಳಬೇಕಾದ್ರೆ ಅವರ ದ ಕ್ಯಾಪಿಟಲ್ ಸಿಟಿ, ದ ಪಾಟಲಿಪುತ್ರ, ದ ಫಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ದ ಗುಪ್ತ ಡೈನೆಸ್ಟಿ. ಅವರ ಮೊದಲನೇ ರಾಜಧಾನಿ ಪಾಟಲಿಪುತ್ರ. ಆಮೇಲೆ ಗುಪ್ತರ ಕಾಲದಲ್ಲಿ ಕೂಡ ದ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಉಜ್ಜಯಿನಿ. ಗುಪ್ತರ ಕಾಲದಲ್ಲಿ ಇರ್ತಕ್ಕಂಥ ಎರಡು ರಾಜಧಾನಿಗಳು ಯಾವುವು ಅಂತ ಕೇಳಿದಾಗ ದ ಪಾಟಲಿಪುತ್ರ ಅಂಡ್ ಉಜ್ಜಯಿನಿ ಯಾರ ಕಾಲದಲ್ಲಿ ರಾಜಧಾನಿಯಲ್ಲಿ ಅಸ್ತಿತ್ವದಲ್ಲಿ ತಂದಾಗ ಎರಡನೆಯ ವಿಕ್ರಮಾದಿತ್ಯನ ಕಾಲಾವಧಿಯಲ್ಲಿ ಉಜ್ಜಯಿನಿ ಎರಡನೆಯ ರಾಜಧಾನಿಯಾಗಿತ್ತು ನಾವು ಇಲ್ಲಿ ಪರಿಗಣಿಸಬಹುದು. ಇನ್ನ ಪೀಠಿಕೆ ಒಳಗ ನಾವು ನೋಡ್ತೀವಿ, ಗುಪ್ತರು ಉತ್ತರ ಭಾರತದಲ್ಲಿ ಪಾಟಲಿಪುತ್ರ ಮತ್ತು ಉಜ್ಜಯಿನಿಗಳನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿಕೊಂಡು. ಆದರೆ
ಈ ಗುಪ್ತರ ಹಿಂದೆ ಆಳಿರ್ತಕ್ಕಂಥ ಮನೆತನಗಳಂದ್ರೆ ಮೌರ್ಯರು ಅಂತ ನಿಮ್ಗೆ ಗೊತ್ತಿದೆ. ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಶೋಕನ ಕಾಲಾವಧಿಯಲ್ಲಿ ಮೌರ್ಯರ ಘನತೆ ಗೌರವಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ತಲುಪಿದರು. ಅದಕ್ಕೆ ಅಶೋಕ ಇರು ತನಕ ಮೌರ್ಯ ಸಾಮ್ರಾಜ್ಯದ ಸ್ಥಾನವನ್ನು ಪಡೆದುಕೊಂಡಿತ್ತು. ಆದರೆ ಮೌರ್ಯರ ನಂತರ ಬಂದಿರತಕ್ಕಂಥ ಆತನ ಮಕ್ಕಳು ಆಡಳಿತವನ್ನು ನಡೆಸಲಿಕ್ಕೆ ಅಸಮರ್ಥರಾಗಿದ್ದರಿಂದ ಈ ಮೌರ್ಯ ಸಾಮ್ರಾಜ್ಯ ಅವನತಿಯನ್ನು ಹೊಂದಿದೆ. ಅಷ್ಟೇ ಅಲ್ಲ, ಕುಶಾನರ ಕಾಲದಲ್ಲಿ ಕೂಡ, ಕನಿಷ್ಠನ ಕಾಲಾವಧಿಯಲ್ಲಿ ಕೂಡ ಕುಶಾನರ ಕೀರ್ತಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ತಲುಪಿತು. ಆದರೆ ಕನಿಷ್ಠನ ನಂತರವೂ ಕೂಡ ಉತ್ತರ ಭಾರತ ಹೊರಿದು ಹಂಚಿ ಹೋಯಿತು. ಅದಕ್ಕೆ ಮೌರ್ಯರ ನಂತರ ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾರತವನ್ನ ಒಟ್ಟುಗೂಡಿಸಿ ಗುಪ್ತರ ಒಂದು ಅಸ್ತಿತ್ವಕ್ಕೆ ಬಂದಂತವರು ಅಂದ್ರೆ ಇವರು. ಅದಕ್ಕೆ ಉತ್ತರ ಭಾರತದಲ್ಲಿ ಅನೇಕ ಚಿಕ್ಕ ಪುಟ್ಟ ಮನೆತನಗಳಿತ್ತು. ಬಹುಶಃ ಶಕರು ಅಂತ ಬರ್ತಾರೆ, ಲಿಚ್ಚಿವಿಗಳು ಅಂತ ಬರ್ತಾರೆ. ಆಮೇಲೆ ಕುಶಾನರು ಈಗಾಗಲೇ ಆಡಳಿತವನ್ನು ನಡೆಸಿದ್ರು. ಆಮೇಲೆ ಶಿತಿಯನ್ನರು ಅಂತ ಬರ್ತಾರೆ, ವಾಕಟಕರು, ಮೌಖರಿಗಳು, ಇವರೆಲ್ಲ ಎಲ್ಲಿ ಆಡಳಿತ ನಡೆಸ್ತಾ ಇದ್ರಂದ್ರೆ ನಾರ್ತ್ ಇಂಡಿಯಾದಾಗ ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ರು. ಇವರೆಲ್ಲ ಚಿಕ್ಕ ಪುಟ್ಟ ಮನೆತನಗಳು. ಇಂತಹ ಪರಿಸ್ಥಿತಿಯೊಳಗ ಗುಪ್ತರು ಯಾವ ಪ್ರದೇಶದನ್ನ ತಮ್ಮ ಅಧೀನಕ್ಕೆ ಪಡಿಸಿಕೊಂಡ್ರೆ ಮೌರ್ಯರು ಮತ್ತು ಅದೇ ರೀತಿಯಾಗಿ ಕುಶಾನರು ಆಮೇಲೆ ಶಾತವಾಹನರ ಪ್ರದೇಶಗಳನ್ನ ಏನ್ ಮಾಡಿದ್ರು, ಅವರ ಭೂಭಾಗಗಳನ್ನ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿದ್ರು. ಯಾರು? ಗುಪ್ತರು. ಇನ್ನ ಗುಪ್ತರ ಕಾಲದಲ್ಲಿ ಯಾವ ಧರ್ಮ ಅತ್ಯಂತ ಉನ್ನತ ಮಟ್ಟಕ್ಕೆ ತಲುಪಿತಂದ್ರೆ ಹಿಂದೂ ಧರ್ಮ ಏನಾಯ್ತಂದ್ರೆ ಮತ್ತೆ ಪುನರುಜ್ಜೀವನಗೊಂಡಿತು. ಅದಕ್ಕೆ ಗುಪ್ತರ ಕಾಲವನ್ನ ನಾವು ದ ಗೋಲ್ಡನ್ ಏಜ್ ಆಫ್ ಗುಪ್ತಾಸ್ ಅಂತ ಕರಿತೀವಿ. ಗುಪ್ತರ ಕಾಲವನ್ನು ನಾವು ಸುವರ್ಣಯುಗ ಅಂತ ಕರಿತೀವಿ. ಇದರಲ್ಲಿ ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಯುಗ ಅಂತ ಕರಿತೀವಿ ಗುಪ್ತರ ಕಾಲವನ್ನ. ಇವ್ರ ಕಾಲದಲ್ಲಿ ಸಾಹಿತ್ಯ ಬಹಳಷ್ಟು ಡೆವಲಪ್ಮೆಂಟ್ ಆಯಿತು. ಆಮೇಲೆ ಅದೇ ರೀತಿಯಾಗಿ ಸೈನ್ಸ್ ಕೂಡ, ವಿಜ್ಞಾನ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿತು. ವಾಸ್ತುಶಿಲ್ಪ ಕೂಡ ಸಾಕಷ್ಟು ಮಹತ್ವದ ಬೆಳವಣಿಗೆಯನ್ನು ಕಂಡುಕೊಂಡಿತು. ಅಷ್ಟೇ ಅಲ್ಲ, ಧರ್ಮ ಕೂಡ. ಯಾಕೆಂದ್ರೆ ಹಿಂದೂ ಧರ್ಮ ಆಗಿರುವ ಕಾಲದಲ್ಲಿ ಪುನರುಜ್ಜೀವನಗೊಂಡಿತು. ಅಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಸರ್ವತೋಮುಖವಾಗಿರ್ತಕ್ಕಂಥ ಪ್ರಗತಿಯನ್ನ ಕಂಡಿತು. ಯಾರ ಕಾಲದಲ್ಲಿ ಅಂದ್ರೆ ಗುಪ್ತರ ಕಾಲದಲ್ಲಿ. ಅದಕ್ಕಾಗಿ ನಾವು ಏನ್ ಕರಿತೀವಿ ಅಂದ್ರೆ ಗುಪ್ತರ ಕಾಲವನ್ನ ನಾವು ಸುವರ್ಣಯುಗ ಅಂತ ಕರಿತೀವಿ. ಬಹುಶಃ ಇಷ್ಟು ನಾವು ಗುಪ್ತರ ಕಾಲದ ಒಂದು ಪ್ರಸ್ತಾವನೆ ಬಗ್ಗೆ ತಿಳ್ಕೊಂಡಿವಿ. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಅನ್ನು ನಾವು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ದ ಸೋರ್ಸಸ್ ಆಫ್ ಗುಪ್ತ ಎಂಪೈರ್. ಗುಪ್ತರ ಮೂಲದ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಗುಪ್ತರು ಯಾವುದೇ ಒಂದು ಮನೆತನದ ಬಗ್ಗೆ ನಾವು ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಆಧಾರಗಳು, ಮೂಲಾಧಾರಗಳು ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕೆ ಗುಪ್ತರ ಕಾಲದಲ್ಲಿ ಈ ಗುಪ್ತರ ಇತಿಹಾಸವನ್ನು ತಿಳ್ಕೋಬೇಕಾದ್ರೆ, ಸಮುದ್ರ ಗುಪ್ತರ ಬಗ್ಗೆ ತಿಳ್ಕೋಬೇಕಾದ್ರೆ
ಶಾಸನಗಳು, ನಾಣ್ಯಗಳು, ದೇವಾಲಯಗಳು ಇವರ ಕಾಲದಲ್ಲಿ ಲಭ್ಯವಾಗಿವೆ. ಉದಾಹರಣೆಗಾಗಿ ಬಹುಶಃ ನಾವು ಚೀನಾದ ಪ್ರವಾಸಿಗ ಅಂದ್ರೆ ಹುಯೆನ್ಸಾಂಗ್ ನೆನಪಿಗೆ ಬರಬಹುದು. ಆದರೆ ಹುಯೆನ್ಸಾಂಗ್ ಬಂದದ್ದು ಕ್ರಿಸ್ತಶಕ 6ನೇ ಶತಮಾನದ ಕಾಲಾವಧಿಯಲ್ಲಿ. ಆದರೆ 4ನೇ ಶತಮಾನದ ಕಾಲಾವಧಿಯಲ್ಲಿ ಚೀನಾದ ಪ್ರವಾಸಿಗ ಭೇಟಿ ಕೊಡ್ತಾನೆ. ಅದು ಗುಪ್ತರ ಕಾಲಾವಧಿಯಲ್ಲಿ ಒಬ್ಬ ಶ್ರೇಷ್ಠ ಪ್ರವಾಸಿಗ ಭೇಟಿ ಕೊಡ್ತಾನೆ. ಅವನ ಹೆಸರನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಫೈಯಾನ್ ಅಂತ ಕರಿತೀವಿ. ಫೈಯಾನ್ ಅಂದ್ರೆ ಗುಪ್ತರ ಕಾಲದಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರವಾಸಿಗ ಅಂದ್ರೆ ಫೈಯಾನ್ ಅಂತ ಕರಿತೀವಿ. ಅದಕ್ಕೆ ಫೈಯಾನ ಯಾವ ಅರಸನ ಕಾಲಾವಧಿಯಲ್ಲಿ ಭೇಟಿ ಕೊಟ್ಟ ಅಂತ ನೀವು ಪ್ರಶ್ನೆ ಬರಬಹುದು. ಅದು ಯಾರ ಕಾಲಾವಧಿ ಅಂದ್ರೆ ಚಂದ್ರಗುಪ್ತ ಸೆಕೆಂಡ್, 2ನೇ ಚಂದ್ರಗುಪ್ತ ಅಂತ ಕರೀಬಹುದು. ಇವನಿಗೆ ಒಂದು ಟೈಟಲ್ ಇತ್ತು, ಒಂದು ಬಿರುದು ಇತ್ತು, ಅವನಿಗೆ ವಿಕ್ರಮಾದಿತ್ಯ ಅಂತ ಟೈಟಲ್ ಕೂಡ ಇತ್ತು. ಅದಕ್ಕಾಗಿ 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಚೀನಾದ ಪ್ರವಾಸಿಗ ಫೈಯಾನ್ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಹುಶಃ ಆತನ ಕೃತಿ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಗೋಕೋಕಿ ಅಂತ ಬರುತ್ತೆ. ಗೋಕೋಕಿ ಅನ್ನುವಂಥ ಕೃತಿಯೊಳಗ ಗುಪ್ತರ ಬಗ್ಗೆ ಮಾಹಿತಿಯನ್ನ ಕಲ್ಪಿಸಿಕೊಡುತ್ತೆ. ಗುಪ್ತರ ಆಡಳಿತದ ಬಗ್ಗೆ, ಗುಪ್ತರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲ, ಹುಯೆನ್ಸಾಂಗ್ ಚೀನಾದ ಪ್ರವಾಸಿಗ ಹುಯೆನ್ಸಾಂಗ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಇವರು ಕೂಡ ಚೀನಾದ ಪ್ರವಾಸಿಗರೇ. ಇವರು ಕೂಡ ಗುಪ್ತರ ಇತಿಹಾಸವನ್ನ ತಿಳಿಸಿಕೊಡ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ. ಒಟ್ಟಾರೆ ಗುಪ್ತರ ಮೂಲಾಧಾರಗಳಲ್ಲಿ ಚೀನಾದ ಪ್ರವಾಸಿಗ ಫೈಯಾನ್ನ ಗೋಕೋಕಿ ಎನ್ನುವಂತ ಕೃತಿ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಇನ್ನು ಅದೇ ರೀತಿಯಾಗಿ ನಮಗ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಮೂಲಾಧಾರ ಅಂದ್ರೆ ಅಲಹಾಬಾದ್ ಶಿಲಾಶಾಸನ. ನೋಡ್ರಿ, ಅಲಹಾಬಾದ್, ಈ ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಶಿಲಾಶಾಸನ, ಈ ಅಲಹಾಬಾದ್ ಸ್ತಂಭ ಶಿಲಾಶಾಸನ ಅಂತ ಕರಿತೀವಿ ನಾವು. ಇದನ್ನ ರಚನೆ ಮಾಡಿದಂತಹ ವ್ಯಕ್ತಿ ಹರಿಸೇನ. ಹರಿಸೇನ ಯಾರು ಅಂತ ನೀವು ಕೇಳಬಹುದು. ಹರಿಸೇನ ಸಮುದ್ರಗುಪ್ತನ ದಂಡನಾಯಕ, ಸಮುದ್ರಗುಪ್ತನ ಕಾಲದಲ್ಲಿರ್ತಕ್ಕಂಥ ಒಬ್ಬ ಕವಿ ಅಥವಾ ಸಮುದ್ರಗುಪ್ತನ ದಂಡನಾಯಕ. ಆ ದಂಡನಾಯಕನಾಗಿರ್ತಕ್ಕಂಥ ಹರಿಸೇನ ಈ ಅಲಹಾಬಾದ್ ಸ್ತಂಭ ಶಿಲಾಶಾಸನವನ್ನ ರಚನೆ ಮಾಡ್ತಾನೆ. ಈ ಅಲಹಾಬಾದ್ ಶಿಲಾಶಾಸನ ನಮಗೆ ಏನ ಮಾಹಿತಿಯನ್ನು ನೀಡುತ್ತದಂದ್ರ, ಈ ಇಂಡಿಯನ್ ನೆಪೋಲಿಯನ್ ಅಂತ ಏನ್ ಕರೀತೀವಲ್ಲ, ಭಾರತದ ನೆಪೋಲಿಯನ್ ಅಂತ ಏನ್ ಕರೀತೀವಲ್ಲ ಯಾರನ್ನ, ಸಮುದ್ರಗುಪ್ತನ ಯುವನ ಅಚೀವ್ಮೆಂಟ್ಸ್ ಬಗ್ಗೆ ನಮಗ ಮಾಹಿತಿ ನೀಡುತ್ತದೆ. ಸಮುದ್ರಗುಪ್ತನ ಒಟ್ಟಾರೆ ಸಾಧನೆಗಳನ್ನ ನಾವು ತಿಳ್ಕೋಬೇಕಾದ್ರೆ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಆಧಾರ ಅಂದ್ರೆ ಅಲಹಾಬಾದ್ ಶಿಲಾಶಾಸನ. ಇದು ಹರಿಸೇನನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಶಿಲಾಶಾಸನ ಅಂತ ಹೇಳ್ತೀವಿ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಶಿಲಾಶಾಸನ. ಇನ್ನ ಅದೇ ರೀತಿಯಾಗಿ ನಾವು 2ನೇ ಚಂದ್ರಗುಪ್ತ ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಾನೆ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ಒಂದು ಶಿಲಾಶಾಸನ ನಮಗೆ ದೊರಕುತ್ತದೆ. ಅದು ಮೆಹರುಲಿ ಕಬ್ಬಿನ ಸ್ತಂಭ ಶಾಸನ. ಮೆಹರುಲಿ ಕಬ್ಬಿನ ಸ್ತಂಭ ಶಾಸನ ಅನ್ನುವಂತ
ಶಿಲಾಶಾಸನ ಶಕ್ತದ. ಅದು ಯಾರ ಬಗ್ಗೆ ಮಾಹಿತಿಯನ್ನು ನೀಡುತ್ತದಂದ್ರೆ ಎರಡನೇ ಚಂದ್ರಗುಪ್ತನ ವ್ಯಕ್ತಿತ್ವದ ಬಗ್ಗೆ, ಸಾಧನೆಗಳ ಬಗ್ಗೆ ಮಾಹಿತಿ ನಮಗ ಒದಗಿಸುತ್ತದೆ ಅಂತ ಹೇಳ್ಬೋದು. ಒಟ್ಟಾರೆ ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿತು. ಇನ್ನು ಅದೇ ರೀತಿಯಾಗಿ ನಾವು ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯಿಕ ಮೂಲಗಾರ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೌರ್ಯರ ಕಾಲದಲ್ಲಿ ಯಾರಂದ್ರೆ ವಿಶಾಖದತ್ತ ಅನ್ನೋರು ಒಬ್ಬ ಕವಿ ಬರ್ತಾರೆ. ವಿಶಾಖದತ್ತನ ಪ್ರಮುಖವಾಗಿರ್ತಕ್ಕಂಥ ಎರಡು ಗ್ರಂಥಗಳಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ಇನ್ನೊಂದು ದೇವಿ ಚಂದ್ರಗುಪ್ತ. ಈ ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ನಾವು ನೋಡ್ತೇವೆ. ಇನ್ನ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಏನ್ ಮಾಹಿತಿ ನಮಗೆ ಒದಗಿಸಿಕೊಡ್ತಾರೆ ಅಂದ್ರೆ ಚಂದ್ರಗುಪ್ತ ಮೌರ್ಯರ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆ ಮೌರ್ಯ ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ, ಹೌದಾ? ನಂದನ ಕೊನೆಯ ದೊರೆಯಾಗಿರ್ತಕ್ಕಂಥ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡಿದ ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತದ ವಿಶಾಖದತ್ತನ ಮುದ್ರಾ ರಾಕ್ಷಸ. ಅದು ಮೌರ್ಯರ ಬಗ್ಗೆ ಇತಿಹಾಸವನ್ನ ಒದಗಿಸ್ತದೆ. ಅಂದ್ರೆ ವಿಶಾಖದತ್ತ ಮೌರ್ಯರ ಕಾಲದ ಬಗ್ಗೆ ಕೂಡ ನೀಡಿದ, ಗುಪ್ತರ ಕಾಲದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡುತ್ತಾನೆ. ಇನ್ನು ಗುಪ್ತರ ಬಗ್ಗೆ ಏನ್ ಹೇಳಿದವ ಅಂತ ನೀವು ಹೇಳಿದಾಗ ಈ ದೇವಿ ಚಂದ್ರಗುಪ್ತಮ ಅಂತ ಕೃತಿ ಏನಿದವ ಅದು ಕೂಡ ವಿಶಾಖದತ್ತಂದೆ. ಈ ದೇವಿ ಚಂದ್ರಗುಪ್ತಮ ಅನ್ನುವಂಥ ನಾಟಕದಲ್ಲಿ ಏನಿದೆ ಅಂದ್ರೆ ಬಹುಶಃ ರಾಮಗುಪ್ತ ಅಂತ ಬರ್ತಾನೆ. ರಾಮಗುಪ್ತ ಯಾವ ಎರಡನೇ ಚಂದ್ರಗುಪ್ತನ ಸೋದರ, ಹೌದಾ? ಸರಿ, ಸಮುದ್ರಗುಪ್ತನ ಸೋದರ ಅಂತ ಹೇಳ್ತಾರೆ, ಮಗ ಅಂತ ಹೇಳ್ತಾರೆ. ಅದಕ್ಕ ಈ ರಾಮಗುಪ್ತ ಏನ್ ಮಾಡಿದ ಅಂದ್ರೆ ತನ್ನ ರಾಣಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನ ತನ್ನ ರಾಣಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನ ಯಾರಿಗೆ ನೀಡ್ತಾನಂದ್ರೆ ಶಕಾರಸನಿಗೆ. ಆ ಶಕಾರಸನಿಗೆ ಒಪ್ಪಿಸಿ ಏನ್ ಮಾಡ್ತಾನಂದ್ರೆ ಹೇಳಿ ಅಂತ ವರ್ತನೆ ಮಾಡ್ತಾನೆ ಯಾರು? ರಾಮಗುಪ್ತ. ಇದು ಅಣ್ಣನಿಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅಣ್ಣ ಅಂದ್ರೆ ಯಾರು? ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನಿಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ರಾಮಗುಪ್ತ ಏನ್ ಮಾಡ್ತಾನ ತನ್ನ ರಾಣಿಯಾಗಿರ್ತಕ್ಕಂಥ ದ್ರೌಪದಿಯನ್ನ ಶಕಾರಸನಿಗೆ ಒಪ್ಪಿಸಿಬಿಡ್ತಾನೆ. ಒಪ್ಪಿಸಿ ಹೇಳಿ ಅಂತ ವರ್ತನೆ ಮಾಡಿದಾಗ ಅವಾಗ ಕೊನೆಗೆ ಏನಾಗ್ತದಂದ್ರೆ ಎರಡನೇ ವಿಕ್ರಮಾದಿತ್ಯ ಅಥವಾ ಎರಡನೇ ಚಂದ್ರಗುಪ್ತ ಏನ್ ಮಾಡ್ತಾನಂದ್ರೆ ತನ್ನ ಅಣ್ಣನಾಗಿರ್ತಕ್ಕಂಥ ರಾಮಗುಪ್ತನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಆ ಗೋದೇವಿಯನ್ನ ಏನಾಗ್ತಾನೆ ಮದುವೆ ಆಗ್ತಾನೆ. ಅಂದ್ರೆ ವಿವಾಹವಾದಂತಹ ಪ್ರಸಂಗದ ಕುರಿತು ಹೇಳ್ತಾರೆ. ಯಾವುದು? ದೇವಿ ಚಂದ್ರ ಗುಪ್ತಂ ಅನ್ನುವಂತ ಒಂದು ನಾಟಕ ಕೃತಿ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ನಮಗ ವಿಜಯ ಭಟ್ಟಾರಿಕಾ ಅಂತ ಬರಲ್ಲ, ವಿಚಿಕಾ ವಿಜಯ ಭಟ್ಟಾರಿಕಾ, ಹೌದಾ? ಹೀಗೆ ಒಂದು ನಾಟಕವನ್ನು ಬರೀತಾರೆ, ಕೌಮದಿ ಮಹೋತ್ಸವ ಅನ್ನುವಂಥ ನಾಟಕ. ಆ ಕೌಮದಿ ಮಹೋತ್ಸವ ಅನ್ನುವಂಥ ನಾಟಕ ಒಂದನೇ ಚಂದ್ರಗುಪ್ತನ ಸಾಧನೆಯ ಬಗ್ಗೆ ಹೇಳ್ತದೆ. ಇನ್ನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಗುಪ್ತರ ಕಾಲವನ್ನು ನಾವು ಸುವರ್ಣಯುಗ ಅಂತ ಕರಿತೀವಿ. ಅದರಲ್ಲಿ ಅತ್ಯಂತ ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕವಿ ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಕರಿತೀವಿ ನಾವು. ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿ ತಲುಪುತ್ತಾನೆ. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕವಿ ಅಂದ್ರೆ ಕಾಳಿದಾಸ. ಆ ಕಾಳಿದಾಸನ ಬರವಣಿಗೆಗಳನ್ನ ನೋಡ್ತೀವಿ, ಅನೇಕ ಸಾಹಿತ್ಯಿಕ ಗ್ರಂಥಗಳಾದವ, ನಾಟಕಗಳನ್ನು ನೋಡ್ತೀವಿ, ಕಾವ್ಯಗಳನ್ನು ನೋಡ್ತೀವಿ, ಹೌದಾ? ಅದೇ ರೀತಿಯಾಗಿ ಗುಪ್ತರ ಕಾಲದಲ್ಲಿ ಅನೇಕ ನಾಣ್ಯಗಳು ಸಿಗ್ತಾವ ನಮಗೆ. ನೋಡ್ರಿ, ಇವ್ರ ಕಾಲದಲ್ಲಿ ಕಾಯಿನ್ಸ್ ಸಿಗ್ತವೆ, ಹೌದಾ? ಗೋಲ್ಡ್ ಕಾಯಿನ್ಸ್ ಆಗಿರ್ಬೋದು, ಸಿಲ್ವರ್ ಕಾಯಿನ್ಸ್ ಆಗಿರ್ಬೋದು, ತಾಮ್ರ ನಾಣ್ಯಗಳಾಗಿರ್ಬೋದು, ನಾಣ್ಯಗಳು ಕೂಡ ಗುಪ್ತರ ಬಗ್ಗೆ ಮಾಹಿತಿಯನ್ನ ನೀಡ್ತವೆ. ಇನ್ನು ಮತ್ತೇನಿರ್ತವೆ? ಸ್ಮಾರಕಗಳು. ನೋಡಿ, ಗುಪ್ತರ ಕಾಲದಲ್ಲಿ ಅನೇಕ ದೇವಾಲಯಗಳು ಗುಪ್ತರ ಇತಿಹಾಸವನ್ನ ತಿಳಿಸುತ್ತವೆ. ಆಮೇಲೆ ಒಟ್ಟಾರೆ ಗುಪ್ತರ ಇತಿಹಾಸವನ್ನು
ಸಾಕಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಇಷ್ಟು ನಾವು ಇವತ್ತಿನ ಅವಧಿಯೊಳಗ ಏನ್ ಸ್ಟಡಿ ಮಾಡಿದ್ವಿ ಅಂದ್ರೆ ಗುಪ್ತರ ಬಗ್ಗೆ ಇಂಟ್ರೊಡಕ್ಷನ್ ಆಯಿತು, ಪ್ರಸ್ತಾವನೆ ಆಯಿತು. ಇನ್ನು ಗುಪ್ತರ ಬಗ್ಗೆ ಸೋರ್ಸಸ್ ಆಫ್ ಗುಪ್ತ ಎಂಪೈರ್ ಬಗ್ಗೆ ಮೂಲಾಧಾರಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಅವಧಿಯೊಳಗ ನಾವು ಅರ್ಲಿ ರೂಲರ್ಸ್ ಆಫ್ ದ ಗುಪ್ತ ಎಂಪೈರ್, ಗುಪ್ತರ ಪ್ರಾರಂಭಿಕ ದೊರೆಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಷ್ಟು ನಾವು ಗುಪ್ತರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅನ್ಸುತ್ತೆ. ನೆಕ್ಸ್ಟ್ ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.